ಬಂದಿರೋ ವಿಷಯ ಕಾವ್ಯನ್ಗೆ ಹೇಳಬೇಕು. ಮಲಗಿರ್ಬೇಕು. ಅದು ಅಲ್ಲದೆ ಇವಾಗ ಫೋನ್ ಮಾಡಿದ್ರೆ ಬೇಡದಿರೋ ಪ್ರಶ್ನೆಗಳನ್ನ ಕೇಳ್ತಾಳೆ. ಮತ್ತವಳ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಕ್ಕೆ ನನಗೀಗ ಅಷ್ಟು ಶಕ್ತಿನೂ ಇಲ್ಲ. ಯಾರಿಗೇನು ಬೇಕೋ ಮಾಡ್ಕೊಳ್ಳಿ. ನಾನು ಮಾತ್ರ ನನಗೇನು ಬೇಕೋ ಅದನ್ನೇ ಮಾಡ್ತೀನಿ. ಸಮರ್ಥ್ ಮತ್ತೆ ನಂದಿನಿ ಮ್ಯಾಟ್ರನ್ನ ನಾನು ಇನ್ನೂ ಕಾಂಪ್ಲಿಕೇಟ್ ಆಗೋದಕ್ಕೆ ಬಿಡಬಾರ್ದು. ಆಲ್ರೆಡಿ ಇಷ್ಟು ಕಾಂಪ್ಲಿಕೇಶನ್ಸ್ ಇದೆ. ಐ ಕಾಂಟ್ ಅಫೋರ್ಡ್ ಎನಿ ಮೋರ್. ಬೇಡ ಬೇಡ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಹಾಲ್ ಗ್ಲಾಸ್ ಅಲ್ಲಿ ಎಷ್ಟೊತ್ತಾಯ್ತು? ತಗೊಳ್ಳಿ ಕುಡಿ. ಏನ್ ಮಾಡ್ತಿದ್ಯಾ ನೀನು? ವಿಷ ಕುಡ್ದಂಗೆ ಆಗೈತಿ ಇವಾಗ ನನಗೆ. ಹಾಲು ಕುಡಿದ್ರೆ ಏನಾಗುತ್ತೆ? ನೀವ್ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಆಗಿದ್ದನ್ನೆಲ್ಲ ಮರ್ತು ಬಿಡಿ. ಸುಮ್ಮನಿರು, ನೀನೇನು ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದು? ದುಡ್ಡು ಸಿಕ್ತು, ಅಮ್ಮ ಅವನನ್ನ ಮನೆಯಿಂದ ಆಚೆನೂ ಹಾಕಿಲ್ಲ, ಎಲ್ಲ ಸರಿಯಾಗಿ ನಡೀತಿದ್ಯಲ್ಲ. ನನ್ನ ತಲೆ ಒಂದು ಬಿಟ್ಟು ನನಗಿಷ್ಟು ಅವಮಾನ ಯಾವತ್ತೂ ಆಗಿರಲಿಲ್ಲ. ಅಯ್ಯೋ, ಫೋನ್ ಬ್ಯಾಟ್ರಿ ಬೇರೆ ಡ್ರೈನ್ ಆಗಿದೆ. ಹಲೋ, ಸಾರಿ, ಐ ಥಿಂಕ್ ರಾಂಗ್ ನಂಬರ್ ಡಯಲ್ ಆಗಿದೆ. ಹಲೋ. ಸಾರಿ, ಯಾಕೋ ಗೊತ್ತಿಲ್ಲ, ರಾಂಗ್ ನಂಬರ್ ಡಯಲ್ ಆಗ್ತಿದೆ. ಐ ಆಮ್ ರಿಯಲಿ ಸಾರಿ. ನೀವು ಕಾವ್ಯವ್ರ ಮನೇಲಿರೋರಲ್ವಾ? ಹೌದು. ಕಾವ್ಯ ಎಲ್ಲಿ? ಏನಾಯ್ತು ಕಾವ್ಯನ್ಗೆ? ಅಯ್ಯೋ ಹೇಳಿ, ಏನಾಯ್ತು ಕಾವ್ಯನ್ಗೆ? ಏನಾಯ್ತು ಮಮ್ಮಿ? ಏನಾಯ್ತು? ಪಾಪ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಹೋಗ್ತಿದ್ದಾರೆ? ಕಾವ್ಯಗೇನೋ ಗೊತ್ತಿಲ್ಲ, ಏನಾಗಿದೆಯೋ ನಾನು ನೋಡ್ತೀನಿ. ಮಮ್ಮಿ, ಅಲ್ಲ ಏನಾಯ್ತು? ಏನಾಯ್ತು? ಮಾತಾಡು, ಏನಾಯ್ತು? ನೀವೇ ಕೇಳ್ಬಿಡಿ, ನೀವು ಕೇಳಿದ್ರೆ ಹೇಳ್ಬೋದು, ಕೇಳಿ. ಕಾವ್ಯ,
ಏನಾಯ್ತು ನಿನ್ಗೆ? ಏನಾದರೂ ಹೇಳು ಕಾವ್ಯ. ಕಾವ್ಯ, ಇದೆಲ್ಲ ಹೇಗಾಯ್ತು ನಿನಗೆ? ಹೇಳು ಕಾವ್ಯ, ಯಾರಿದೆಲ್ಲ ಮಾಡಿದ್ದು? ಕಾವ್ಯ, ಮಾತಾಡು ಕಾವ್ಯ, ಯಾಕೆ ಸುಮ್ಮನಿದ್ಯಾ? ಮಮ್ಮಿ ಪಾಪ ಏನು ಹೇಳಲಿಲ್ಲ, ಆದ್ರೆ ಅವ್ರು ಹೋಗಿದ್ ನೋಡಿದ್ರೆ ಏನೋ ಮೇಜರ್ ಆಗಿ ನಡೆದಿದೆ ಅಂತ ಅನ್ಸುತ್ತೆ. ಐ ಹೋಪ್ ಕಾವ್ಯ ಇಸ್ ಸೇಫ್. ತುಷಾರ್, ನಿನ್ ಪಪ್ಪನ ಫೋನ್ ಮಾಡಿ ಕೇಳು. ಪಾಪ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ನಾನು ಮಮ್ಮಿಗೆ ಫೋನ್ ಮಾಡ್ತೀನಿ. ಹಾ, ಮಮ್ಮಿ ಫೋನ್ ಕೂಡ ಮನೆಯಲ್ಲೇ ಇದೆ. ಪಪ್ಪನ ಫೋನ್ ಆಫ್ ಇದೆ. ಆನ್ ಮಾಡ್ಲಾ? ಒಂದ್ ವೇಳೆ ಅವರು ಕಾವಿನ ಫೋನಿಂದ ತಮ್ಮ ಫೋನ್ ಹುಡ್ಕೋದಕ್ಕೆ ಕಾಲ್ ಮಾಡಿದ್ರೆ? Please call. I have a weird feeling about this man. ಈ ಮನುಷ್ಯ is acting very shady. Help. I can't get through you. Please call. ವಾಟ್ ಹ್ಯಾಪನ್? ಪಪ್ಪನ್ ಫೋನಲ್ಲಿ ಕಾವಿನ್ ಮೆಸೇಜಸ್. ಐ ನೋ ಈ ಮೆಸೇಜಸ್ ನಾನು ಓದಬಾರ್ದು, ಬಟ್ ಆಕ್ಸಿಡೆಂಟ್ಲಿ ನನ್ನ ಕೈಯಿಂದ ಈ ಮೆಸೇಜ್ ಓಪನ್ ಆಯಿತು. ಮತ್ತೆ ಇಲ್ಲಿರೋ ಮೆಸೇಜಸ್ ನಾನು ಇವುಗಳನ್ನ ಓದೋ ಹಾಗೆ ಮಾಡಿಬಿಡ್ತು. ಅಣ್ಣ, ಅಂಥದ್ದೇನಿದೆ ಈ ಮೆಸೇಜಸ್ನಲ್ಲಿ? ಇಸ್ ದೇರ್ ಎನಿ ಪ್ರಾಬ್ಲಮ್? ಹಾ, ಐ ಥಿಂಕ್ ಸೊ. ಬಿಕಾಸ್ ಈ ಮೆಸೇಜ್ನ ಯಾವಾಗ ಕಾವ್ಯ ಕಳಿಸಿದಾರೋ ಆಗ ಅವರು ಯಾವುದೋ ಪ್ರಾಬ್ಲಮಲ್ಲಿ ಇದ್ರು ಅನ್ಸುತ್ತೆ. ಐ ಹ್ಯಾವ್ ವಿಯರ್ಡ್ ಫೀಲಿಂಗ್ ಅದು ಕಾವ್ಯಗೆ ಯಾರೋ ಏನೋ ಐ ಮೀನ್ ವಾಟ್? ನನಗನ್ಸ್ತಿದೆ ಕಾವ್ಯ ಜೊತೆ ಯಾರೋ ಬಲವಂತವಾಗಿ. ನನ್ ಕಾವ್ಯ ಫೋನ್ ಮಾಡ್ತೀನಿ. ಹೇಳು ಕಾವ್ಯ, ಕಾವ್ಯ ಹೇಳು, ಏನಾಯ್ತು? ಕಾವ್ಯ, ಕಾವ್ಯ ಏನಾಯ್ತು? ಕಾವ್ಯ, ಕಾವ್ಯ ಏನಾಯ್ತು? ಏನಾಯ್ತು? ಯಾರಿದೆಲ್ಲ ಮಾಡಿದ್ದು ನಿನ್ಗೆ? ಕಾವ್ಯ, ಬೇಡ ಕಾವ್ಯ, ಏನಾಯ್ತು? ಅವನ ವ್ಯಕ್ತಿ, ಅವನ್ ನನ್ ಜೊತೆ ಏನ್ ಮಾಡ್ದ ಹೇಳು. ಒಬ್ಬ ವ್ಯಕ್ತಿ ತುಂಬಾ ದಿನಗಳಿಂದ ನಂಗೆ ಇರಿಟೇಟ್ ಮಾಡ್ತಿದ್ದ. ಯಾವಾಗ್ಲೂ ನೆಪ ಹುಡುಕ್ತಿದ್ದ ಮನೆ ತನಕ ಬರೋದಕ್ಕೆ. ಮತ್ತೆ ನೆನ್ನೆ ಅಂತೂ ಅವ್ನ್ ಎಲ್ಲ ಮಿತಿ ಮೀರ್ಬಿಟ್ಟ. ಅವನ್ ಮನೆ ಒಳಗಡೆ ನುಗ್ಬಿಟ್ಟ. ನಿನಗ್ ಗೊತ್ತಾ ಅವನ್ ಏನ್ ಹೇಳ್ದ? ಅವನ್ ಹೇಳ್ದ ನಾನ್ ಸಿಂಗಲ್ ಆಗಿರೋದಕ್ಕೆ ಯಾರ್ ಜೊತೆ ಬೇಕಾದ್ರೂ ನಾನು ಯಾರ್ ಜೊತೆ ಆದ್ರೂ ಏನ್ ಬೇಕಾದ್ರೂ ಮಾಡ್ತೀನಂತೆ. ನನ್ ಗಂಡ ಇದ್ದಾನೆ, ಬಾಯ್ ಫ್ರೆಂಡ್ ಇದ್ದಾನೆ ಅಂದಿದ್ದಕ್ಕೆ ಯಾರ್ ಜೊತೆ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ತೀನಂತೆ. ನಾನಿನ್ ಕಾಲ್ ಮಾಡ್ದೆ ಎಷ್ಟು ಮೆಸೇಜಸ್ ಕಳಿಸ್ದೇವಿ. He tried to molest me. ಅವನ್ ನನ್ ಮೇಲೆ ಬಲವಂತ ಮಾಡಕ್ ಪ್ರಯತ್ನ ಪಟ್ಟ. Oh my God. ಕಾವ್ಯ, ಬೇರೆ ಯಾರ್ದೋ ಯೋಚನೆಗಳಿಗೆ ನೀನ್ ಹೊಣೆ ಆಗಲ್ಲ. ನನ್ನ ಅತ್ತೆ ಕೂಗಾಡ್ದೆ, ಫೈಟ್ ಮಾಡ್ದೆ, ಕಿರಿಸ್ದೆ, ಕೈಗೇನ್ ಸಿಕ್ತೋ ಅದರಿಂದ ಅವನ್ನ ಹೊಡಿಯಕ್ ಪ್ರಯತ್ನ ಪಟ್ಟೆ. ಬಟ್ ದಟ್ ಮೂಮೆಂಟ್, ಇಟ್ ವಾಸ್ ಸೋ ಪೇನ್ಫುಲ್. ದಟ್ ಎಕ್ಸ್ಪೀರಿಯನ್ಸ್ ನನ್ನ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ನಾನು ತಲೆ ಸುತ್ತ ಬಿದ್ದೋದೆ. ನನಗ್ ಬೆಳಗ್ಗೆ ತಾನೇ ಪ್ರಜ್ಞೆ ಬಂದಿರೋದು. ನನ್ನ ಕೈಲಿ ಆಗಲ್ಲ, ನನ್ ಕೈಲಿ.
ಕಾವ್ಯ ಹೆಲ್ಪ್ಗೋಸ್ಕರ ಪಪ್ಪಂಗ್ ಫೋನ್ ಮಾಡಿರ್ತಾಳೆ, ಆದ್ರೆ ಅವ್ರ ಫೋನ್ ಆಫ್ ಆಗಿತ್ತು. ಅಲ್ಲ, ಪಪ್ಪನ್ ಫೋನ್ ಆಫ್ ಆಗಿದ್ರೆ ನಮ್ ಫೋನ್ ಟ್ರೈ ಮಾಡ್ಬೋದಿತ್ತು. ನಮ್ಗೆ ಹೇಳೋದೊಳಗ್ ಸರಿ ಅನ್ಸಿಲ್ವೇನೋ? ನಾನ್ ನಂದಿನಿಗೆ ಏನ್ ಅವಶ್ಯಕತೆ ಇಲ್ಲ. ವನರಾಜ್, ಇವಳನ್ನ ಗೆಸ್ಟ್ ರೂಮ್ ಕರ್ಕೊಂಡು ಹೋಗು. ನೀನ್ ಡಾಕ್ಟರ್ಗೆ ಫೋನ್ ಮಾಡು. ನಂದಿನಿ ನೋಡಿದ್ರೆ ಅವಳಿಗೆ ಈಗೇನು ಹೇಳ್ಬೇಡ. ಅನಿರುದ್ಧ ಏನಾದರೂ ಇಲ್ಲ ತಾತ, ಯಾರೋ ಬೇರೆಯವನು.